ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀವಿ. ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ಏನೇನು ಹಾಕಬೇಕು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು. ಈಗ ಮಾಡುವ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಒಲೆ ಹಚ್ಚಿದ್ದೀವಿ. ಸ್ವಲ್ಪ ಎಣ್ಣೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. 1 2 3 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಕಾಯ್ಬೇಕು. ಇವತ್ತು ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಚಿಕನ್ ಪೆಪ್ಪರ್ ಡ್ರೈ. ಯಾಕೆ ಅಂದ್ರೆ ಚೆನ್ನಾಗಿ ಮಾಡೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರೇ ಹೇಳ್ಕೊಂತವ್ರು ಮೊದ್ಲೇನೆ. ನೋಡಿ, ಈಗ ಫಸ್ಟ್ ಬೆಳ್ಳುಳ್ಳಿ ಹಾಕೋಬೇಕು. ಫಸ್ಟ್ ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಅದೆರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಅದ್ರ ಜೊತೆಗೇನೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕು ಇವಾಗ್ಲೇನೆ. ಜೊತೆಗೆ ಮೆಣಸಿನ್ಕಾಯಿ ಎರಡೇ ತಗೊಂಡಿರೋದು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಬೇಡ ಅದು ಸ್ವಲ್ಪ 2 ಮೆಣಸಿನ್ಕಾಯಿ ಯಾಕೆ ತಗೊಂಡಿರೋದು ಅಂದ್ರೆ ಪೆಪ್ಪರ್ ಪೌಡರ್ ಅಲ್ಲ ಖಾರ ಜಾಸ್ತಿ ಆಗ್ಬಿಡುತ್ತೆ ಅಂತ. ಜಾಸ್ತಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ. ಸಾಕು. ಇವಾಗ ಈರುಳ್ಳಿ. ಈಗ ನೆಕ್ಸ್ಟ್ ಅದೆಲ್ಲ ಹಾಕಿದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ನಮ್ಮ ಮನೆಯವರು ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ್ದಾದ್ರು ಐಟಮ್ ಬೇಕು ಅಂದ್ರೆ ನಾನ್ ವೆಜ್ ಅಲ್ಲಿ ರೆಸಿಪಿ ಕಮೆಂಟ್ ಮಾಡಿ. ಕಾಮಿಡಿ ಬಿಡ್ತಾ ಇಲ್ಲ ಅಂತ ಕಾಮಿಡಿನೂ ಮಾಡ್ತೀವಿ. ಚೆನ್ನಾಗಿ ಕೆಂಪು ಮಾಡ್ತೀವಿ. ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ. ವಿಡಿಯೋಸ್ ಮಾಡ್ತೀವಿ, ಅದ್ರ ಜೊತೆ ಇದು ಇರ್ಲಿ ಅಂತ. ನೋಡಿ, ನಮ್ ಭಟ್ರು ಮಾಡ್ತಾ ಇದಾರೆ ಅಡಿಗೆನ. ಮಕ್ಳು ಬಂತು ಅಂತ ಬಿಟ್ಬಿಟ್ಟು ಹೋದ್ರು. ನೋಡಿ, ಹಿಂಗೆ ಅಡಿಗೆ ಮಾಡೋರ್ ಕತೆ. ಅದಕ್ಕೆ ಹೆಣ್ಮಕ್ಳೇ ಚೆನ್ನಾಗ್ ಮಾಡೋದು ಅಲ್ವಾ ಫ್ರೆಂಡ್ಸ್? ನೋಡಿ, ಇದಕ್ಕೆ ಇವಾಗ ಟೊಮೆಟೊ, ಹಾಕೊಂಡಾಗ್ಲೇ ನೀವು ಉಪ್ಪು ಹಾಕೊಂಡ್ರೆ ಟೊಮೆಟೊ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಬೇಗ ಬೇಯ್ಬೇಕು ಅಂದ್ರೆ ಟೊಮೆಟೊಗೆ ಉಪ್ಪು ಹಾಕೋಬೇಕು. ಉಪ್ಪು ತಗೊಳ್ಳಿ ಅಲ್ಲಿ. ನೋಡಿ, ಇದಕ್ಕೇನೆ ಇವಾಗ ಉಪ್ಪು ಹಾಕೊಂತ ಇದೀವಿ. ಸಾಕು ಇಷ್ಟು ಉಪ್ಪು ಹಾಕೊಂಡ್ರೆ. ಉಪ್ಪು ಹಾಕೊಂಡಿದ್ರೆ ಚೆನ್ನಾಗಿ ಫ್ರೈ ಮಾಡ್ಬೇಕು. ಆಲ್ರೆಡಿ ಫ್ರೈ ಆಗಿದೆ, ಇನ್ನೊಂದ್ ಸ್ವಲ್ಪ ಫ್ರೈ ಆದ್ರೆ ಸಾಕು. ಇದಕ್ಕೇನೆ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೋಬೇಕು ಒಂದ್ ಸ್ವಲ್ಪ. ಅರಿಶಿನ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ, ಇಷ್ಟ ಆದ್ರೆ ಸಾಕು, ಫ್ರೈ ಆಗಿದೆ. ಇವಾಗ ಚಿಕನ್ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದೀನಿ. ಅರ್ಧ ಕೆಜಿ ಇದೆ ಚಿಕನ್, ಮೇ ಬಿ ಅರ್ಧ ಕೆಜಿ ಇದೆ ಇದು ಚಿಕನ್. ಇದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ ಬಿಡ್ಬೇಕು. ನೋಡಿ, ಪೆಪ್ಪರ್ ಪೌಡರ್ ಹಾಕಿದ್ದೀನಿ.
ಇದು 10 ರುಪೀಸ್ ಪ್ಯಾಕೆಟು. ಒಂದು ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ, ಇನ್ನೂ ಬೇಕು. ನೋಡಿ, ಇಷ್ಟೊಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಸಾಕಿಷ್ಟು ಹಾಕಿದ್ರೆ ನೀರು. ನೋಡಿ, ಸ್ವಲ್ಪ ಇದಾಗ್ಲಿ, ಚೆನ್ನಾಗಿ ಬೇಯ್ಬೇಕು ಇವಾಗ. ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬೇಕು. ಈಗ ಜಸ್ಟ್ ಇದಕ್ಕೊಂದ್ ಸ್ವಲ್ಪ ಹತ್ಬೇಕು ಚಿಕನಿಗೆ ಅಂತೇಳಿ ಹಾಕಿದೀವಿ. ನೋಡಿ, ಇದು ಪೆಪ್ಪರ್ ಡ್ರೈಗೆ ಸ್ವಲ್ಪ ನಿಮಗೆ ಗ್ರೇವಿ ಬೇಕು ಅಂದ್ರೆ ಕಾರ್ನ್ ಫ್ಲವರ್ ಹಾಕೊಂಡು 1 ಸ್ಪೂನು. ಅದಕ್ಕೆ ಜಾಸ್ತಿ ನೀರ್ ಹಾಕೋಬೇಡಿ, ಸ್ವಲ್ಪ ನೀರ್ ಹಾಕೊಳ್ಳಿ. ಇಷ್ಟು ನೀರ್ ಹಾಕೊಂಡ್ಬಿಟ್ಟು ಚಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು. ಡ್ರೆಸ್ಸಿಂಗ್ ಹಾಕೊಳ್ಳಿ ಅಷ್ಟೇ. ಇದು ಹಾಕೋಣದ್ರಿಂದ ನಿಮಗೆ ಸ್ವಲ್ಪ ಗ್ರೇವಿನೂ ಸಿಗುತ್ತೆ. ಅದ್ ಬೇಕಾದ್ರೆ ನೀವು ಚಪಾತಿ ಜೊತೆ ಎಲ್ಲ ತಿನ್ಬಹುದು. ಗ್ರೇವಿ ಆಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ. ನೋಡಿ, ಇದು ಬೇಯ್ತಾ ಇದೆ. ಒಂದ್ ಸ್ವಲ್ಪ ನೀರ್ ಬೇಕು ಇದಕ್ಕೆ, ಬೇಯಕ್ ನೀರ್ ಬೇಕು. ನೋಡಿ ಫ್ರೆಂಡ್, ಈಗೆಲ್ಲ ಆದ್ಮೇಲೆ ಲಾಸ್ಟ್ ಬಂದದೆ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಇದೆ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಬೇಯಬೇಕು. ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಒಂಚೂರು. ಸ್ವಲ್ಪ ಗ್ರೇವಿ ಟೈಪ್ ಇರಲಿ ಅಂತ ಸ್ವಲ್ಪ ನೀರು ಹಾಕೊಂಡಿದೀವಿ. ನೀರೆಲ್ಲ ಇದು ಕಾರ್ನ್ ಫ್ಲವರ್ ಮಿಕ್ಸ್ ಮಾಡ್ಬಿಟ್ಟು ನೀರು ಕಲಿಸ್ಕೊಂಡು ಸ್ವಲ್ಪ ಲೈಟ್ ಆಗಿ ಗ್ರೇವಿ ತರ ಇರುತ್ತೆ. ಚೆನ್ನಾಗಿರುತ್ತೆ ಗ್ರೇವಿ ಟೈಪ್. ಒಂದ್ ಸ್ವಲ್ಪ ಇದ್ರೆ ಡ್ರೈ ಮಾಡ್ಕೋಬಹುದು, ಫುಲ್ ಡ್ರೈ ಮಾಡ್ಬೋದು, ಗ್ರೇವಿ ಟೈಪ್ ಮಾಡ್ಬೋದು. ಬಟ್ ನಮ್ಗೆ ರೈಸ್ ಜೊತೆಗೆಲ್ಲ ತಿನ್ನಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ನಾವು ಲೈಟ್ ಆಗಿ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊತೀವಿ. ರೈಸಿಗೆ, ಚಪಾತಿಗೆ ತುಂಬಾ ಸಖತ್ತಾಗಿರುತ್ತೆ. ನಂಗಂತೂ ಸಖತ್ ಇಷ್ಟ ಚಿಕನ್ ಪೆಪ್ಪರ್ ಡ್ರೈ. ಫೈನಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯ್ತು. ನೋಡಿ, ಫುಲ್ ರೆಡಿ ಆಗಿದೆ. ಸ್ಮೆಲ್ಲಂತೂ ತುಂಬಾ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. 100% ಇಷ್ಟ ಆಗುತ್ತೆ. ಈಗ ಅದಕ್ಕೆ ಇನ್ನೊಂದು ಐಟಮ್ ಆಡ್ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಹಾಕಬೇಕು. ಕೊತ್ತಂಬರಿ ಒಂದು ಆಡ್ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಫೈನಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.